ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಚಿಕ್ಕ ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ, ಟೀಚರ್ ಹೊಡಿತಾರೆ ಅಂತ ಶುರುವಾಗೋ ಚಿಂತೆ. ವಯಸ್ಸಾದ್ಮೇಲೆ ನಮ್ಗೆ ಹುಷಾರಿಲ್ವಲ್ಲ, ನಮ್ಗೆ ನಡಿಯಕ್ ಆಗ್ತಿಲ್ವಲ್ಲ, ನಮ್ ಯಾರು ನೋಡ್ಕೋತಾರೆ ಅಂತ ಸಾಯೋವರೆಗೂ ಒಂದಲ್ಲ ಒಂದ್ ಚಿಂತೆ ಇದ್ದೇ ಇರುತ್ತೆ. ಅದಕ್ಕೆ ಅಂತ ಊಟ ತಿಂಡಿ ಬಿಟ್ಟು ಬದುಕಕ್ಕಾಗತ್ತಾ? ಈಗ ನೋಡು. ಅಯ್ಯೋ ಸಾಕ್ ನಿಲ್ಲಿಸ್ತೀರಾ? ಮೊದ್ಲು ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಏನು ಅಂತ ತಿಳ್ಕೊಂಡು ವಾಪಸ್ ಬರ್ತಾ ಹೋಟ್ಲಲ್ಲಿ ಚೆನ್ನಾಗಿ ತಿಂಡಿ ತಿನ್ನೋಣ, ಸರಿನಾ? ಈಗ ದಯವಿಟ್ಟು ನಿಮ್ ಪ್ರವಚನನ ನಿಲ್ಲಿಸ್ತೀರಾ? ನೋಡು, ಇದೇ ಮಾತನ್ನ ಯಾವ್ದಾದ್ರು ಸ್ವಾಮಿಗಳು ಆಶ್ರಮದಲ್ಲಿ ಪೀಠದ ಮೇಲೆ ಕುತ್ಕೊಂಡು ಹೇಳಿದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳ್ತೀರಾ. ಈ ತರ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳಿದ್ರೆ ಯಾರು ಕೇಳ್ತೀರಾ? ಯಾರು ಕೇಳಲ್ಲ. ಓ, ಹಾಗಾದ್ರೆ ಅತಿ ಶೀಘ್ರದಲ್ಲಿ ನಮ್ ಪೃಥ್ವಿ ಅವರು ಶ್ರೀ 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 ಪೃಥ್ವಿರಾಜ್ ಮಹಾಸ್ವಾಮಿಗಳು ಆಗೋ ಎಲ್ಲಾ ಸಾಧ್ಯತೆಗಳು ಕಾಣ್ತಿದೆ. ನಾನು ಇಲ್ಲೇ ನಿಂತಿದ್ರೆ ನೀನೇ ನನ್ನ ಮಠ ಸೇರಿಸ್ಬಿಡ್ತೀಯ. ಬಾ ಹೋಗೋಣ. ಜಾಣಿ ಅಲ್ಲಿ. ಸರ್. ಬನ್ನಿ ಬನ್ನಿ ಜನನಿಯವ್ರೆ. ಸರ್ ಏನಾಯ್ತು? ಅಮ್ಮ, ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ಸರ್ ಅದೇನ್ ಸರ್, ಅದೇನು ಅಂತ ಓಪನ್ ಆಗಿ ಹೇಳಿ ಸರ್. ನಿಮ್ಗೆ ಈ ಫ್ಯಾಕ್ಟ್ರಿ ಕೊಡಕ್ಕಾಗಲ್ಲಪ್ಪ. ಏನು? ಏನ್ ಹೇಳ್ತಾ ಇದ್ದೀರಾ? ನೀವ್ ಆಲ್ರೆಡಿ ನಿಮ್ ಫ್ಯಾಕ್ಟ್ರಿನ ನಮಗ್ ಕೊಟ್ಟಾಯ್ತು. ನೀವ್ ಕೊಡ್ಬೇಕಾಗಿರೋ ಪೇಮೆಂಟ್ ನ ನಾವ್ ಡೆಪಾಸಿಟ್ ಮಾಡಾಯ್ತು. ಅದೆಲ್ಲ ಸರಿನೇ, ಆದ್ರೆ ಪ್ರಾಬ್ಲಮ್ ಆಗಿದೆ ನಮ್ಗೆ. ಅದಕ್ಕೆ. ಏನ್ ಪ್ರಾಬ್ಲಮ್ ಸರ್? ಫ್ಯಾಕ್ಟ್ರಿನ ಮತ್ತೆ ನೀವೇ ರನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ನಾನು ರನ್ ಮಾಡಲ್ಲಪ್ಪ. ನಾನು ರನ್ ಮಾಡಲ್ಲ ಅಂತ ಅವತ್ತೇ ಹೇಳಿದ್ನಲ್ಲ ನಿಂಗೆ. ಮತ್ತೆ ಏನ್ ಸರ್ ಪ್ರಾಬ್ಲಮ್ಮು? ಈ ಫ್ಯಾಕ್ಟ್ರಿನ ಬೇರೆಯವ್ರು ಕೊಡ್ತಾ ಇದೀನಿ, ನೀವು ಇಲ್ಲಿಂದ ಹೋಗ್ಬೋದು. ರೇ ಸ್ವಾಮಿ, ಇನ್ಮೇಲೆ ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡಕ್ಕೆಲ್ಲ ಆಗಲ್ಲ. ದುಡ್ಡೆಲ್ಲ ಕೊಟ್ಟು ಸೆಟ್ಲ್ಮೆಂಟ್ ಮಾಡಾದ್ಮೇಲೆ ಇವಾಗ ಫ್ಯಾಕ್ಟ್ರಿ ಕೊಡಲ್ಲ ಅಂದ್ರೆ ಏನ್ರಿ ಅರ್ಥ ಹೇಳ್ರಿ? ನಾನು ಇದನ್ನ ಅವ್ರ ಹತ್ರ ಹೇಳಕ್ ಆಗಲ್ಲಪ್ಪ. ಯಾರ ಹತ್ರ ಹೇಳಕ್ ಆಗಲ್ಲ? ಈಗ ಒಬ್ಬ ಬರ್ತಾನೆ, ಅವನ ಹತ್ರ ಈ ವಿಚಾರ ಎಲ್ಲ ಹೇಳಿ ಆಗಲ್ಲ ಅಂತ ಹೇಳ್ದೆ ಅಂತ ಇಟ್ಕೊಳ್ಳಿ, ನಿಮ್ ಜೊತೆ ನನ್ನನ್ನು ಖಾಲಿ ಮಾಡ್ಬಿಡ್ತಾನೆ. ಯಾರು ಬಂದ್ರೆ ನನ್ಗೇನಯ್ಯ? ಅವ್ನು ಯಾವ ಲೆವೆಲಲ್ಲಿ ಇದ್ರು ಸರಿ, ನನ್ಗೆ ಯಾವ ಚಿಂತೆನೂ ಇಲ್ಲ. ಅವನಲ್ಲಿರೋ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ನಮ್ಮಂತವ್ರು ಅವನ ಲೆವೆಲ್ನ ಟಚ್ ಮಾಡಕ್ಕೂ ಆಗಲ್ಲಪ್ಪ. ಈಗ ಬರ್ತಾನೆ, ನೀವೇ ಮಾತಾಡಿ ನೋಡಿ. ಸರಿ ಬರ್ಲಿ, ಅದ್ ಯಾವನ್ ಬರ್ತಾನೋ ಬರ್ಲಿ.
ನಮಸ್ಕಾರ. ನಮಸ್ಕಾರ. ನಮಸ್ತೆ. ಇವರೇ ಜನನಿ, ಇವರು ಅವ್ರ ಹಸ್ಬೆಂಡು. ಇವರೇ ಇಬ್ರು ತೊಂದರೆ ಕೊಡ್ತಾ ಇರೋದು. ರೇ ಸ್ವಾಮಿ, ಯಾರು ತೊಂದರೆ ಕೊಡ್ತಾ ಇರೋದು? ಫ್ಯಾಕ್ಟ್ರಿನ ನಮ್ಮ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಇವಾಗ ನಾನು ಕೊಡಲ್ಲ ಅಂತ ಹೇಳಿದ್ರೆ? ಮಿಸ್ಟರ್, ಕೂಲ್ ಕೂಲ್ ತಗೋಬೋದು ಮಿಸ್ಟರ್ ಪೃಥ್ವಿ. ನಿಮ್ಗಿಂತ ಹೈ ಲೆವೆಲಲ್ಲಿರೋರು ಬಂದರೆ ಖಂಡಿತ ತಗೋಬೋದು. ನನ್ನ ಲೆವೆಲ್ಲು ತುಂಬ ಹೈಯಲ್ಲಿದೆ. ಅದನ್ ಯಾರು ಕೇಳಿದ್ದೀಗ? ನಾನು ಹೇಳ್ತಿದ್ದೀನಿ. ಇಲ್ಲಿ ನನ್ನ ಬಗ್ಗೆ ನನಗಿಂತ ಸರಿಯಾಗಿ ಯಾರಿಗೆ ಗೊತ್ತಿದೆ? ನನ್ನ ಹೆಸರು ಕೃಷ್ಣಕುಮಾರ್, ಶಾರ್ಟ್ ಆಗಿ ಕೃಷ್ಣ ಅಂತ ಕರೀತಾರೆ. ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಲಿ ಕಡಿಮೆ ಓದಿರೋದು ಅಂದರೆ ನಾನೇನೆ. ಅದು MBA. ನಮ್ಮ ಅಣ್ಣ ಒಬ್ಬ ಇದ್ದಾನೆ, ರಾಮ್ ಕುಮಾರ್ ಅಂತ. ನಾವೆಲ್ಲ ಪ್ರೀತಿಯಿಂದ ರಾಮ್ಸ್ ಅಂತ ಕರಿತೀವಿ. ನನಗೆ ಕೃಷ್ಣ ಅಂತ ಹೆಸರಿಟ್ಟಿರೋದಕ್ಕೋ ಏನೋ, ನಾನು ಮಹಾಭಾರತದಲ್ಲಿ ಬರೋ ಗೀತೋಪದೇಶನ ತುಂಬ ಚೆನ್ನಾಗಿ ಕೇಳ್ತಾ ಇರ್ತೀನಿ. ಹಾಗೆ ಅದಕ್ಕೆ ನಾನೇ ಸ್ವಲ್ಪ ಸೇರಿಸ್ಕೊಂತಾನೂ ಇರ್ತೀನಿ. ಉದಾಹರಣೆಗೆ, ತಪ್ಪನ್ನು ಒಪ್ಪಿಕೊಳ್ಳುವ ಧೈರ್ಯವು, ತಿದ್ದಿಕೊಳ್ಳುವ ಸಾಹಸವೇ ನಿಜವಾದ ಗೆಲುವು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಆದರೆ ಅದರಲ್ಲಿ ನಾನು ಸ್ವಲ್ಪ ಸೇರಿಸ್ಕೊಂತೀನಿ. ಪ್ರತಿದಿನ ತಪ್ಪುಗಳನ್ನು ಒಪ್ಪಿಕೊಂಡು ನನ್ನನ್ನು ನಾನು ತಿದ್ದಿಕೊಂಡು ಮರುದಿನವೂ ಅದೇ ತಪ್ಪುಗಳನ್ನು ಮಾಡಿಕೊಂಡು ಹೋಗುತ್ತಾ ಇರುತ್ತೀನಿ. ನೋಡಿ ಸರ್, ಈ ಫ್ಯಾಕ್ಟ್ರಿನ ಪ್ರೊಸೀಜರ್ ಪ್ರಕಾರ ಇವರಿಂದ ನಾವು ತಗೊಂಡಿದ್ದಾಯ್ತು. ಅಮ್ಮ ಜನನಿ, ನೀವು ಓದಿರೋರಲ್ವಾ? ಇದು ತುಂಬ ಚಿಕ್ಕ ಯೂನಿಟು. ಇದನ್ನ ಇಟ್ಕೊಂಡು ನೀವೇನು ಮಾಡ್ತೀರಾ? ಈ ಕಾಂಪೌಂಡಲ್ಲಿ ಒಟ್ಟು 10 ಯೂನಿಟ್ ಇದೆ. ಅದರಲ್ಲಿರೋ 9 ಯೂನಿಟ್ನ ಆಲ್ರೆಡಿ ನಾನು ತಗೊಂಡಾಯ್ತು. ಇನ್ನು 1 ಯೂನಿಟ್ನ ನಿಮಗೆ ಕೊಟ್ಟಿದ್ದಾರೆ ಅಷ್ಟೇ. ಇದು ನಮ್ಮ ಜೊತೆ ಇದ್ರೆ ದೊಡ್ಡ ಫ್ಯಾಕ್ಟ್ರಿ. ನಿಮ್ಮ ಹತ್ರ ಇಟ್ಕೊಂಡು ಏನು ಮಾಡ್ತೀರಾ? ಸುಮ್ಮನೆ ನಮಗೆ ಕೊಟ್ಟು ಹೋಗ್ತಾ ಇರಿ. ರೇ, ಕೊಡಕ್ಕಾಗಲ್ಲ ರೀ. ಕೂಲ್ ಮಿಸ್ಟರ್ ಪೃಥ್ವಿ, ಕೂಲ್. ನಾನು ನಿಮ್ಮ ಹತ್ರ ಕೇಳ್ತಾ ಇಲ್ಲ. ನಾನು ಆಕಾಶದಲ್ಲಿ ಎತ್ತರದಲ್ಲಿ ಹಾರ್ತಾ ಇರೋ ಹದ್ದು. ನೀವು ನೆಲದಲ್ಲಿ ಹರಿತಿರೋ ಹಾವು. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಕೋರ್ಟ್ಗೆ ಹೋದ್ರೆ ಈ ಕೇಸು ನಮ್ ಪರವಾಗಿ ಆಗತ್ತೆ. ಲೇಟ್ ಆಗತ್ತಮ್ಮ, ತುಂಬ ಲೇಟ್ ಆಗತ್ತೆ.